ಹಾಸನದ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಲಯವು ಎಕ್ಸಿಕ್ಯೂಷನ್ 203/2025 ಇದು ಹಾಸನ ತಾಲೂಕು ಕಟ್ಟಾಯಿ ಹೋಬಳಿ ಬ್ಯಾಡರಳ್ಳಿ ಗ್ರಾಮದ ಬಿ.ಟಿ. ಶಿವಶಂಕರ್ ಅಂತ ಪ್ರಕರಣ ಸ್ವಾಮಿ. ಇದರಲ್ಲಿ 33 ಗುಂಟೆ ಜಮೀನು 2009ರಲ್ಲಿ ಮುಳುಗಡೆ ಆಯ್ತು. ಅಂದ್ರೆ ಹೆಚ್ಚಿ ನ್ಯಾಯಾಲಯ ಉದ್ದೇಶಕ್ಕೆ ಅದು ಸ್ವಾಧೀನ ಆಯ್ತು. ಸ್ವಾಧೀನ ನಂತರ ಹಾಸನ ಪ್ರಧಾನ ಸಿವಿಲ್ ನ್ಯಾಯಾಲಯದಲ್ಲಿ ಕೇಸ್ ನಡೆದು ಇತ್ಯರ್ಥ 2014ರಲ್ಲಿ ಮುಗೀತು. ಮತ್ತು ಹೈಕೋರ್ಟ್ಗೂ ಸಹ ನಾವು ಅಪೀಲ್ ಅಲ್ಲಿ ಸಹ ನಮ್ಮ ಪರವಾಗಿ ಆರ್ಡರ್ ಆಯ್ತು. ಆರ್ಡರ್ ಆಗಿ ಈಗ ಸುಮಾರು 1,09,08,343 ರೂಪಾಯಿ ಈಗ ಅವಾರ್ಡ್ ಅಮೌಂಟ್ ಇದೆ. ಅದಕ್ಕೆ ಅವರು ಇಲ್ಲಿವರೆಗೂ ಸಹ ಹಣವನ್ನ ಕಟ್ತೇ ಇಲ್ಲ. ಸುಮ್ಮನೆ ಹಣ ಕಟ್ಟಿಸ್ತಾ ಇರೋದ್ರಿಂದ ಆ ಡೇಟ್ ಈಗ ಸುಮಾರು 15 ವರ್ಷದಿಂದ ಹಣ ಕೊಡದೆ ಒಬ್ಬ ರೈತರಿಗೆ ಈಗ ಅವರ ಜಮೀನು ಸಹ ಪೂರ್ತಿ ಮುಳುಗಡೆ ಆಗಿ ಜಮೀನು ಸ್ವಾಧೀನ ಇದೆ. ಅವ್ರ ಮಕ್ಕಳು ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಅವರ ಜೀವನ ಖರ್ಚಿಗೆ ಏನು ಸಹ ಅವರಿಗೆ ಸಿಗದೇ ಇರೋದ್ರಿಂದ ಅವರು ಹತಾಶ ಸ್ಥಿತಿಗೆ ಶಿವಶಂಕರ್ ತಲುಪಿದ್ದಾರೆ. ಇವತ್ತು ನಾವು ಅಮೀನ್ರ ಮುಖಾಂತರ ಅಥವಾ ಜಪ್ತಿಕಾರರ ಮುಖಾಂತರ ಇವತ್ತು ಬಂದು ಇವತ್ತು ಹಾಸನದ ವಿಶೇಷ ಭೂಸ್ವಾಧೀನ ಅಧಿಕಾರಿಯನ್ನ ಇವತ್ತು ನಾವು ಜಪ್ತಿ ಮಾಡ್ತಿದ್ವಿ. ಇವರೇ ಶಿವಶಂಕರ್ ಅಂತ ಹೇಳ್ಬಿಟ್ಟು ಏಜ್ ಆಗಿ ಸುಮಾರು 60 ವರ್ಷ ವಯಸ್ಸು ಆಗಿದೆ. ಅವರು ವಕೀಲರೇ ನಮ್ದು ಜಮೀನ್ ಪರಿಹಾರ ಕೊಡ್ಸಿ ಅಂತ ಕೇಳ್ತಾರೆ. ನಾವು ಇಲ್ಲಿಂದ ನೋಡಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಸಹ ಆರ್ಡರ್ ಮಾಡಿದೆ. ಇವರಿಗೆ 33 ಗುಂಟೆಗೆ ಇಷ್ಟು ಅಮೌಂಟ್ ಅಂತ ಡಿಕ್ಲೇರ್ ಸಹ ಮಾಡಿದೆ. ಆದ್ರೆ ಇಲ್ಲಿವರೆಗೂ ಸಹ ವಿಶೇಷ ಭೂಸ್ವಾಧೀನಾಧಿಕಾರಿ ಅವರು ಹಣವನ್ನ ಕಟ್ತಾ ಇಲ್ಲ. ನ್ಯಾಯಾಲಯಕ್ಕೆ ಠೇವಣಿಯನ್ನ ಮಾಡ್ತಾ ಇಲ್ಲ. ಠೇವಣಿ ಮಾಡ್ತಾ ಮಾಡದೇ ಇರೋದ್ರಿಂದ ನಾವು ಅಮೀನ್ರು ಸಹ ನ್ಯಾಯಾಲಯದ ಜಾರಿಕಾರರು ಜಪ್ತಿದಾರರಿಂದ ಕರ್ಕೊಂಡ್ಬಂದು ಇವತ್ತು ಟೇಬಲ್, ಕಂಪ್ಯೂಟರು, ಚೇರ್ಸ್ ಮತ್ತೆ ಏನು ಪೀಠೋಪಕರಣಗಳು ಎಲ್ಲಾನು ಸಹ ಇವತ್ತು ಜಪ್ತಿ ಮಾಡ್ತಾ ಇದ್ವಿ. ಇನ್ನೊಂದು ಪ್ರಕರಣ ದೊಡ್ಡಬಿಕ್ನಳ್ಳಿದ್ದು ಎಕ್ಸಿಕ್ಯೂಷನ್ 140/2025 ಈ ಪ್ರಕರಣ ತಿಮ್ಮೇಗೌಡ ಅಂತ ಹೇಳ್ಬಿಟ್ಟು ಇದು ಸಹ ಕಟ್ಟೆ ಹೋಬಳಿ ಕಿತ್ತಾನೆ ಗ್ರಾಮದ ವ್ಯಕ್ತಿ. ಅವನು ಸುಮಾರು 20 ಲಕ್ಷ ಪರಿಹಾರ. ಸುಮಾರು ಅವರು ಸಹ 15 ವರ್ಷದಿಂದ ಕಾಯ್ತಾ ಇದ್ದಾರೆ. ಅವ್ರಿಗೆ ಇಲ್ಲಿವರೆಗೂ ಸಹ ಪರಿಹಾರ ಕೊಟ್ಟಿಲ್ಲ. ಪರಿಹಾರ ಕೊಡ್ತಾ ಇರೋದ್ರಿಂದಲೇ ಸಹ ನಾವು ಇವತ್ತು ಜಪ್ತಿ ಮಾಡ್ತೀವಿ. ಯಾಕೆಂದ್ರೆ ನ್ಯಾಯಾಲಯದ ಆದೇಶದ ಮೇರೆಗೆ ಈಗ ಜಾರಿ ಪ್ರಕರಣ ಈಗ ವಿತಿನ್ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ 6 ತಿಂಗಳು ಕೇಸ್ ಮುಗಿಸ್ಬೇಕಾಗಿರುತ್ತೆ. 6 ತಿಂಗಳು ಕೇಸ್ ಮುಗಿಸಿಲ್ಲ ಅಂದ್ರೆ ಕೋರ್ಟೆ ವಜಾ ಮಾಡ್ತಾ ಇದೆ. ಹೀಗಾಗಿ ಇವನು ಭೂಮಿ ಕಳ್ಕೊಂಡ ರೈತ ಎಲ್ಲಿಗೆ ಹೋಗ್ತಾನೆ? 6 ತಿಂಗಳೊಳಗೆ ನಾವು ಹಣವನ್ನ ಕಟ್ಕೊಡ್ಬೇಕು. 6 ತಿಂಗಳು ಕಟ್ಕೊಡ್ದ ಹೋದ್ರೆ ನಮಗೆ ಮತ್ತೆ ಕೇಸ್ ವಜಾ ಮಾಡ್ತಾರೆ. ವಜಾ ಮಾಡಿದ್ರೆ ಮತ್ತೆ ಇವ್ರಿಗೆ ಅನ್ಯಾಯ ಆಗುತ್ತೆ, ರೈತರಿಗೆ ಅನ್ಯಾಯ ಆಗುತ್ತೆ. ಹಂಗಾಗಿ ಸರ್ಕಾರ ಸಹ ವಿಶೇಷ ಅಧಿಕಾರಿಗಳು ಸಹ ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ಒಂದು ನ್ಯಾಯಾಲಯದ ಎಗಚಿ ಜಾಲಸ್ಯದಿಂದ ಜಮೀನು ಸ್ವಾಧೀನವಾಗಿರುವ ರೈತರಿಗೆ ಭೂ ಪರಿಹಾರವನ್ನು ಇಲ್ಲಿವರೆಗೂ ಸಹ ಕೊಡ್ತಾ ಇಲ್ಲ. ಹಂಗಾಗಿ ಈ ಮೂಲಕ ಜಪ್ತಿ ಮಾಡ್ತಾ ಇದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಇದು ಸಾಲಲ್ಲ. ಇದು ಈಗ ಒಂದ್ ಪ್ರಕರಣಕ್ಕೆ 20 ಲಕ್ಷ, ಒಂದೊಂದು ಪ್ರಕರಣಕ್ಕೆ 1 ಕೋಟಿ ಹತ್ರ ಆಗಿದೆ. ಇದು ಸಾಲಲ್ಲ. ಆದ್ರೆ ನ್ಯಾಯಾಲಯ ಆರ್ಡರ್ ಮಾಡಿರ್ತಾರೆ. ಅದರ ಪ್ರಕಾರ ಇದನ್ನ ತಗೋಗಿ ಇದನ್ನ ಏನು ನ್ಯಾಯಾಲಯಕ್ಕೆ ತೋರಿಸಿ ಅದೆಷ್ಟು ಕಳೆದು ಮತ್ತೆ ಉಳಿದಕ್ಕೆ ಏನೈತೆ ಮತ್ತೆ ಜಪ್ತಿ ಅದೇ ತರ ಪ್ರೊಸೀಜರ್. ಇದು ಹಣ ಅದು ಅವ್ರದ್ದು ಬಗೆವರೆಗೂ ಇದೇ ತರ ಜಪ್ತಿ ಮುಖಾಂತರ ಈ ಕರ್ನಾಟಕ ರಾಜ್ಯ ಎಲ್ಲಾ ಜಿಲ್ಲಾ ನ್ಯಾಯಾಲಯಗಳು ಎಲ್ಲ ಇದೇ ತರ ಜಪ್ತಿ ಮಾಡ್ತಾ ಇದ್ದಾರೆ. ಮೊನ್ನೆ ಮಂಡ್ಯದಲ್ಲಿ ನೋಡಿದ್ರಿ, ಕೋಲಾರ ಈ ತರ. ಯಾಕೆಂದ್ರೆ ಸರ್ಕಾರದಲ್ಲಿ ಹಣ ಕಟ್ಟಕ್ಕೆ ರೈತರುಗಳು ಕೊಡಕ್ಕೆ ಹಣ ದುಡ್ಡಿಲ್ಲ. ಸರ್ಕಾರ ಇವ್ರಿಗೆ ಕೇಳಿದ್ರೆ ನಮ್ಮ ಹತ್ರ ದುಡ್ಡು ಬಂದಿಲ್ಲ ಅಂತಾರೆ. ಹಂಗಾಗಿ ಇದು ಕಾವೇರಿ ನೀರಾವರಿ ನಿಗಮ ಮತ್ತು SLO ಅಧಿಕಾರಿಗಳು, ವ್ಯವಸ್ಥಾಪಕ ನಿರ್ದೇಶಕ ಕಾವೇರಿ ನೀರಾವರಿ ನಿಗಮ ಮತ್ತೆ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು ಸುಮಾರು ರೈತರುಗಳಿಗೆ ಇವತ್ತು ಭೂ ಪರಿಹಾರ ಕೊಡದರೆ ಯಾಕೆಂದ್ರೆ ಜಮೀನು ಸಹ ಸ್ವಾಧೀನ ಆಗಿ ಇಲ್ಲಿವರೆಗೂ ಸಹ ಅವ್ರಿಗೆ ಭೂ ಪರಿಹಾರ ಸಿಕ್ಕಿಲ್ಲ. ನಮ್ಮ ಹೆಸರು ಶ್ರೀಕಾಂತ್ ಅಂತ ವಕೀಲರು.